ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ಫಲದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ಒಂದೇ ರಾಶಿಯಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಆಮೇಲೆ ಎಷ್ಟೊಂದು ಜನರ ಜಾತಕದಲ್ಲಿ ಗಜಕೇಸರಿ ಯೋಗ, ರಾಜಯೋಗ, ಮಾಳವ್ಯ ಯೋಗ, ಭದ್ರ ಯೋಗಗಳೆಲ್ಲ ಇರುತ್ತೆ. ಯಾಕೆ ಮತ್ತೆ ಅವ್ರ ಜೀವನದಲ್ಲಿ ಏನು ಬದಲಾವಣೆ ಇರಲ್ಲ? ಯಾಕೆ ಅಂತಂದ್ರೆ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ, ಬರ್ತ್ ಡೇಟ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅವಾಗ ಅಸ್ತವನ್ನ ನಾವು ಜಾತಕಕ್ಕೆ ಮ್ಯಾಚ್ ಮಾಡ್ಬೇಕು. ಇದು ಒಂದು, ನಾನು ಯೂಶುವಲ್ ಇದನ್ನೇ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಜನದ ಬರ್ತ್ ಟೈಮ್ ಕರೆಕ್ಟ್ ಇರಲ್ಲ, ಡೇಟು ಕರೆಕ್ಟ್ ಇರಲ್ಲ. ಹಸ್ತದಲ್ಲಿ ಇರುವಂತಹ ರೇಖೆಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ. ಗಜಕೇಸರಿ ಯೋಗ ಹಸ್ತದಲ್ಲಿ ಗುರುಪರ್ವ, ಗುರು ರೇಖೆಗಳು ಹೇಗಿದೆ ಅಂತೇಳಿ ಮ್ಯಾಚ್ ಮಾಡ್ಬೇಕು. ಹಾಗೇನೆ ನೋಡಿ, ಈಗ ವರ್ಷ ಫಲವನ್ನು ನೋಡುವಾಗಲೂ ಅಷ್ಟೇ 10 ಬೆರಳುಗಳಿಂದ ನಮ್ಮ ರಾಶಿಗಳನ್ನ ನಾವು ಲೆಕ್ಕಾಚಾರ ಮಾಡಬಹುದು. ಹಸ್ತದಲ್ಲಿ ಕೂಡ ರಾಶಿಗಳಿದೆ, ಹಸ್ತದಲ್ಲೂ ಕೂಡ ಗ್ರಹಗಳಿದೆ. ಏನ್ ಜಾತಕದಲ್ಲಿದೆಯೋ ಅದು ಹಸ್ತದಲ್ಲೂ ಇರುತ್ತೆ. ಹಸ್ತವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಇದು ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ, ಇಂಡಿಯನ್ ಪಾಮಿಸ್ಟ್ರಿ, ವೆಸ್ಟರ್ನ್ ಪಾಮಿಸ್ಟ್ರಿ ಎಲ್ಲದನ್ನು ಸೇರಿಸಿ ಒಂದು ವಿಶೇಷವಾಗಿರೋ ಪದ್ಧತಿ ಇದು. ಇದನ್ನ ನಾ ಹಿಂದೆ ಕೂಡ ತುಂಬಾ ಜನ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾತಕವನ್ನು ನೋಡಿದಾಗ ವಿವಾಹ ಯಾವಾಗ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಯಾವಾಗ ಆಗುತ್ತೆ, ಸಾಲದಿಂದ ನೀವು ಯಾವಾಗ ಹೊರಗಡೆ ಬರ್ತೀರಿ ಕ್ಲಿಯರ್ ಆಗಿ ಹೇಳ್ಬೋದು. ಯಾಕೆ ಸಾಲದಿಂದ ಹೊರಗಡೆ ಬರೋದಾದ್ರೆ ಧನರೇಖೆ ಯಾವ ಏಜ್ ಅಲ್ಲಿ ಫಾರ್ಮ್ ಆಗಿದೆ ನೋಡ್ಕೊಂಡು ಅದನ್ನು ಜಾತಕಕ್ಕೆ ಮ್ಯಾಚ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಗ್ರಹಗಳ ದೃಷ್ಟಿಯನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಹೇಳ್ಬೋದು. ಈ ಪದ್ಧತಿಯನ್ನ ಅನುಸರಿಸಿ ನಾನು ಯಾವಾಗಲೂ ಕೂಡ ಭವಿಷ್ಯವನ್ನು ಹೇಳ್ತೀನಿ. ಸೊ ಈ ರೀತಿ ನೋಡ್ಬೇಕಾದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನನ್ನನ್ನ ಕನ್ಸಲ್ಟೇಷನ್ ತಗೊಳ್ಬಹುದು. ರಾಶಿ 2026 ಮೇ 24ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲವನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಮಿಥುನ ರಾಶಿಯಲ್ಲಿ ಇರುವಂತದ್ದು 2 ಶುಭ ಗ್ರಹಗಳು, ಶುಕ್ರ ಮತ್ತು ಗುರು ಗ್ರಹಗಳು. ಈ ಗ್ರಹಗಳು ನೋಡಿ, ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂತಂದ್ರೆ, ಈ ಒಂದು ರಾಶಿಯಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳು ಇರೋದ್ರಿಂದ ನಮ್ಮ ಹಸ್ತದಲ್ಲೂ ಕೂಡ ಇರುವಂತ ರೇಖೆಗಳನ್ನ ಕರೆಕ್ಟ್ ಆಗಿ ನಾವು ಗಮನಿಸಬೇಕು. ಯಾವಾಗ್ಲೂ ಕೂಡ ನೋಡಿ, ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳಿಗೆ ಎಡದೆ ಗೈ, ಗಂಡು ಮಕ್ಳಿಗೆ ಬಲದೆ ಗೈ ಅಂತ. ಹಾಗೇನಿಲ್ಲ, ಎಲ್ಲರದು ಬಲಗೈಯನ್ನೇ ನಾನು ನೋಡುವಂಥದ್ದು. ಬಟ್ ಡಾಮಿನೆಂಟ್ ಹ್ಯಾಂಡ್ ಅಂತ ಇರುತ್ತೆ. ಡಾಮಿನೆಂಟ್ ಹ್ಯಾಂಡ್ ಅಂದ್ರೆ ಏನು? ನೀವೇನಾದ್ರು ಲೆಫ್ಟ್ ಹ್ಯಾಂಡೆಡ್ ಆಗಿದೆ ಮಾತ್ರ ನೀವು ಲೆಫ್ಟ್ ಹ್ಯಾಂಡ್ ನೋಡ್ಬೇಕು. ಪ್ರತಿಯೊಂದನ್ನು ನಿರ್ಧರಿಸುವಂತಹ ಬಲಗೈ, ಎಲ್ಲರಲ್ಲೂ ಬಲಗೈಯಲ್ಲೇ ಮಾಡುವಂತ ಬಲಗೈಯನ್ನೇ ನೋಡ್ಬೇಕು. ಇಲ್ಲಿ ಗುರುವಿನ ಸ್ಥಾನ ಹೇಗಿದೆ, ಶುಕ್ರನ ಸ್ಥಾನ ಹೇಗಿದೆ ನೋಡ್ಕೊಂಡು, ಆಮೇಲೆ ನೀವು ಗೋಚಾರದಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳು ಒಂದೇ ಮೇಲೆ ಇರುವಂತದ್ರಿಂದ ವಿವಾಹದ ರೇಖೆಗಳು ಯಾವ ತರ ಫಾರ್ಮ್ ಆಗಿದೆ ಅಂತ ನಾವು ಶುಕ್ರ ಸ್ಥಾನವನ್ನ ಗುರು ಸ್ಥಾನವನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಝೂಮ್ ಮಾಡಿ ನೋಡಿ ಕನೆಕ್ಟ್ ಮಾಡಿದ್ರೆ ವಿವಾಹದ ಯೋಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಇವ್ರಿಗೆ ಇಂಥ ಟೈಮಲ್ಲೇ ಮದುವೆ ಆಗುತ್ತೆ ಅಂತ ಹೇಳಿ. ಈ ರೀತಿಯಾದಂತಹ ವಿವಾಹದ ಯೋಗ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವ್ರಿಗಿದೆ. ಹಸ್ತವನ್ನು ಕೂಡ ಮ್ಯಾಚ್ ಮಾಡಬೇಕು. ಆಮೇಲೆ ಕಾಯಿಲೆಯಿಂದ ಗುಣಮುಖರಾಗುವಂತ ಅವಕಾಶ. ತುಂಬಾ ದಿನದಿಂದ ಯಾವ ಕಾಯಿಲೆಗಳಿಂದ ನೀವು ನರಳುತ್ತಾ ಇದ್ರೆ, ತೊಂದರೆಗಳಾಗ್ತಾ ಇದ್ರೆ ಅದರಿಂದ ಹೊರಗಡೆ ಬರ್ತೀರಾ. ಚಿಕಿತ್ಸೆ ರೂಪದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ವಿವಾಹದ ಪ್ರಾಪ್ತಿ ಆಗುತ್ತೆ, ಒಳ್ಳೆಯ ಸಂಬಂಧಗಳು ಬರುತ್ತೆ. ಈಗ ಯೂಶುವಲ್ ಆಗಿ ಕೆಲವು ಸಂಬಂಧಗಳು ಬಂದು ಹೋಗ್ತಾನೆ ಇರುತ್ತೆ. ಸೊ ಯಾವ್ದು ಫಿಕ್ಸ್ ಆಗಿರಲ್ಲ. ಈಗ ಫಿಕ್ಸ್ ಆಗುವಂತ ಸಾಧ್ಯತೆ ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗೇನ್ ಇದು 9ನೇ ಮನೆ ನೋಡೋದ್ರಿಂದ ಗುರುಗ್ರಹ ನಿಮ್ಮ ತಂದೆಯ ಅಭಿವೃದ್ಧಿ ಆಗುತ್ತೆ, ನಿಮ್ಮ ತಂದೆಯಿಂದ ಅಭಿವೃದ್ಧಿ ಆಗುತ್ತೆ. ನವಮ ಭಾವದಲ್ಲಿ ಗುರುವಿನ ಒಂದು ದೃಷ್ಟಿ ಬಂದು ಯಾವಾಗಲೂ ಕೂಡ ಧಾರ್ಮಿಕ ಕೆಲಸಗಳನ್ನು ನೀವು ತೊಡಸ್ಕೊಳ್ತೀರಾ. ದೇವಸ್ಥಾನಗಳಿಗೆ ಹೋಗುವಂಥದ್ದು, ಧಾರ್ಮಿಕ ಕೆಲಸಗಳಿಗೆ ತೊಡಸ್ಕೊಳ್ಳುವಂಥದ್ದು ಜಾಸ್ತಿ ಮಾಡ್ತೀರಾ. ಅದು ಯಾವುದೇ ಧರ್ಮ ಆಗಿರಲಿ, ಧಾರ್ಮಿಕ ಕೆಲಸಗಳನ್ನು ತೊಡಸ್ಕೊಳ್ತೀರಾ. ನವಮ ಭಾವ ಫಾರಿನ್ ಕಂಟ್ರಿನೂ ಕೂಡ ಇದು ಮಾಡೋದ್ರಿಂದ ದಶಮಾಧಿಪತಿ ನವಮವನ್ನು ನೋಡಿದ ಫಾರಿನ್ ರಿಲೇಟೆಡ್ ಜಾಬ್ಗಳಿಗೆ ಅನುಕೂಲವಾಗುತ್ತೆ. ಫಾರಿನ್ಗೆ ಕನೆಕ್ಟೆಡ್ ಆಗಿ ಮಾಡುವಂತಹ ಬಿಸ್ನೆಸ್ ಮಾಡುವಂತಹ ಕಂಪ್ನಿಗಳು ನಿಮಗೆ ಕೆಲಸ ಸಿಗುತ್ತೆ. ಚತುರ್ಥ ಭಾವವನ್ನು 12ನೇ ಮನೆ ಇರೋದ್ರಿಂದ ಹೊರಗಡೆ, ನಿಮ್ಮ ಸ್ಥಳದಿಂದ ಹೊರಗಡೆ ನೀವು ಪ್ರಾಪರ್ಟಿನ ಖರೀದಿ ಮಾಡ್ತೀರಾ. ಬಟ್ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದು ಒಳ್ಳೆ. ಚತುರ್ಥಾಧಿಪತಿ ಅಫ್ಲೆಕ್ಟೆಡ್ 12th ಹೌಸ್ ಅಲ್ಲಿ ಯೂಶುವಲ್ ಆಗಿ ಪ್ರಾಪರ್ಟಿಗೆ ಕೈ ಹಾಕದೇ ಇರೋದು ಒಳ್ಳೆ. ಬಟ್ ಕೆಲವರಿಗೆ ಹೊರಗಡೆ ವಿದೇಶದಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಪ್ರಾಪರ್ಟಿ ಮಾಡ್ತಾರೆ, ಈ ತರ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ. ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರುತ್ತೆ, ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ಗಳು ಬರುತ್ತೆ. ಕೇರ್ಫುಲ್ ಆಗಿರಿ. ಆರೋಗ್ಯ ಅನ್ನುವಂಥದ್ದು ಒಂದು ದಿನದಲ್ಲಿ ಆಗುವಂಥದ್ದಲ್ಲ, ನಿರಂತರವಾಗಿರುವಂತಹ ಒಂದು ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೋಬೇಕು. ಒಂದೇ ದಿನದಲ್ಲಿ ಆರೋಗ್ಯದಲ್ಲಿ ಯಾವ ಬದಲಾವಣೆಗಳು ಕೂಡ ಆಗಲ್ಲ. ಇದ್ರ ಬಗ್ಗೆ ಕೇರ್ ಆಗಿರಿ. ಆಮೇಲೆ ಗುರುಗ್ರಹ ಶುಭಗ್ರಹವಾಗಿರೋದ್ರಿಂದ ಇದ್ರ ಪಂಚಮ ದೃಷ್ಟಿ ಬಂದು ಒಂದು ಹೊಸ ಒಂದು ವಿದ್ಯೆಯನ್ನು ನೀವು ಕಲಿಬಹುದು. ಎಷ್ಟೋ ದಿನಗಳಿಂದ ಕೆಲವರು ಜ್ಯೋತಿಷ್ಯನೇ ಕಲಿಬೇಕು ಅಂತ ನನಗೆ ಕಾಲ್ ಮಾಡ್ತಿರ್ತಾರೆ. ಅಕಾಲ್ಟ್ ಸೈನ್ಸಸ್ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಮಂತ್ರವಾದ ಇರ್ಬೋದು. ಈಗ ಮಂತ್ರವಾದ ಅಂತಂದ್ರೆ ಎಲ್ಲಾ ಕಡೆ ಮಂತ್ರವಾದಿಗಳಾಗ್ಬಿಟ್ಟಿದೆ. ನಾವು ಕೇರಳ ಅಂತ ಹೇಳಿದ್ರೆ ಮಂತ್ರವಾದಲ್ಲಿ ದುರ್ಮಂತ್ರವಾದ, ಷಡ್ ಮಂತ್ರವಾದಂ ಅಂತೇಳಿ ಈ ತರ
ಬಹಳಷ್ಟು ತರದಲ್ಲಿದೆ. ಕಪ್ಪು ಮಾಟ, ಬಿಳಿ ಮಾಟ ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೊಂದ್ಸಲ ಈ ತರ ಇನ್ ಡೆಪ್ತ್ ಅದು. ಅದರಲ್ಲಿ ಹಲವಾರು ವಿಚಾರಗಳಿವೆ. ಅದು ವಾಮಾಚಾರ ತಂತ್ರಗಳು, ಪದ್ಧತಿಗಳೇ ಬೇರೆ. ಈ ತರ ಅದ್ರಲ್ಲಿ ಇಂಟ್ರೆಸ್ಟ್ ಇರುವಂತವ್ರಿಗೆ ಪ್ರವೇಶ ಸಿಗುತ್ತೆ ಈ ಟೈಮ್ ಪೀರಿಯಡ್ ಅಲ್ಲಿ. ಸೊ ಇಷ್ಟು ವಿಚಾರಗಳು ಮಿಥುನ ರಾಶಿಗೆ ಸಂಬಂಧಪಟ್ಟದ್ದು.